ನಾಡು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಪ್ಲಮ್ ಕೇಕ್ ರೆಸಿಪಿ. ಹೇಗಿದ್ರೂ ಈಗ ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ, ವೆಕೇಷನ್ಗೆ ನೀವು ಮಾಡ್ಕೋಬೋದು. ಫ್ರೆಂಡ್ಸ್ ಯಾರಾದರೂ ಬರ್ತಾರೆ ಮನೆಗೆ ಅಂದರೆ ಅವ್ರಿಗೆ ಕೂಡ ಮಾಡಿಕೊಡ್ಬೋದು. ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಮಾಡಿಕೊಟ್ರೆ. ಬನ್ನಿ ಹಾಗಾದರೆ ನೋಡ್ಕೊಳ್ಳೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇಲ್ಲಿ ನಾನು 1.5 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, 3 ಮೊಟ್ಟೆ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನಾನು ಚೆರ್ರಿ, ಬಾದಾಮು, ದ್ರಾಕ್ಷಿ, ಗೋಡಂಬಿ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡೂ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ ಇದು ಬೇಕಿಂಗ್ ಪೌಡರ್. ಮತ್ತು ಕೋಕೋ ಪೌಡರ್ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಮತ್ತು 1 ಕಪ್ ಶುಗರ್ ತೊಗೊಂಡಿದ್ದೀನಿ. ಇದು ವಿತೌಟ್ ಓವನ್, ವಿತೌಟ್ ಬ್ಲೆಂಡರ್ ರೆಸಿಪಿ. ಈಸಿಯಾಗಿ ಮಾಡ್ಕೊಬಿಡ್ಬೋದು. ಮನೇಲಿ ಏನಿರುತ್ತೆ ಅದರಲ್ಲೇ, ಇದು ಮಿಕ್ಸಿಯಲ್ಲಿ ಮಾಡ್ಕೊಳ್ಬೋದು. ಬನ್ನಿ ನೋಡೋಣ. ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಇವಾಗ 3 ಮೊಟ್ಟೆ ಹೊಡೆದಾಕೊಳ್ತಾ ಇದ್ದೀನಿ. 3 ಮೊಟ್ಟೆ ಹೊಡೆದಾಕೊಂಡ್ಮೇಲೆ 1 ಕಪ್ ಫುಲ್ಲು ಶುಗರ್ ಹಾಕ್ಕೊಳ್ಳೋಣ. ಅದು 1 ಕಪ್ ನಾನು ಏನು ಶುಗರ್ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು 1.5 ಕಪ್ ಮೈದಾ ತೊಗೊಂಡಿರೋದು. ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪನೂ ಏನೂ ಆಗಲ್ಲ. ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಒಳಗಡೆ ಬೆಂದಿರಲ್ಲ, ಹಸಿ ಹಸಿ ಸ್ಮೆಲ್ ಇರುತ್ತೆ. ಆ ಥರ ಎಲ್ಲೋ ಏನೂ ಆಗಲ್ಲ. ಒಟ್ನಲ್ಲಿ ಮೆಷರ್ಮೆಂಟ್ಸ್ ಕರೆಕ್ಟಾಗಿರಬೇಕು. ನೋಡಿ 1 ಕಪ್ ಶುಗರ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಲಿ. ನೋಡಿ ಈ ಥರ ನೊರೆ ನೊರೆ ಆಗುತ್ತೆ. ಮತ್ತು ಸಕ್ಕರೆ ಕೂಡ ಎಲ್ಲ ಕ್ಲೀನಾಗಿ ಕರಗಿರಬೇಕು. ಅದಾದಮೇಲೆ ನಾನು ಇದಕ್ಕೆ 1 ಕಪ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ಥರ ತಿಕ್ ಬ್ಯಾಟರ್ ಆಗುತ್ತೆ. ನೋಡಿ ಇದನ್ನು ನೋಡಿದ್ರೆ ದೋಸೆ ಹಿಟ್ಟು ಥರನೇ ಕಾಣಿಸ್ತಾ ಇದೆ. ದೋಸೆ ಹಿಟ್ಟು ಬ್ಯಾಟರ್ ಥರ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ. ಇದಾದಮೇಲೆ ನಾನು ಏನು 1.5 ಕಪ್ ನಾನು ತೊಗೊಂಡಿದ್ದೀನಿ ಮೈದಾ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಶುಗರ್ ತೊಗೊಂಡಿದ್ದೆ ಅಲ್ಲ, ಅದೇ ಕಪ್ಪಲ್ಲಿ 1.5 ಕಪ್ ಕರೆಕ್ಟಾಗಿ ನಾನು ತೊಗೊಂಡಿದ್ದೀನಿ. ನೋಡಿ 2 ಕಪ್ ಇಲ್ಲ, ಇದು 1.5 ಕಪ್ ಇದೆ. ಇದನ್ನು ನಾವು ಒಂದು ಸ್ಪ್ಯಾಚುಲಾ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಲಂಪ್ಸ್ ಕೂಡ ಇರಬಾರ್ದು. ಕ್ಲೀನಾಗಿ ಅದು ಬ್ಲೆಂಡ್ ಆಗಬೇಕು ಅದರೊಳಗಡೆ. ಒಂದೇ ಒಂದು ಗಂಟಿದ್ರೂ ಅದೊಂಥರ ಕೇಕಲ್ಲಿ ಗಂಟು ಥರ ಕಾಣಿಸುತ್ತೆ, ಚೆನ್ನಾಗಿರಲ್ಲ. ಒಂದು ಗಂಟಿಲ್ದೇ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಒಂದು 1/4 ಸ್ಪೂನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಮತ್ತು 1/4 ಚಮಚ ಬೇಕಿಂಗ್ ಪೌಡರು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದು ಬೇಕಾಗಲ್ಲ, ಚಾಕ್ಲೇಟ್ ಫ್ಲೇವರ್ ಬೇಡ ಅಂತಂದರೆ ಕೋಕೋ ಪೌಡರ್ನ ಸ್ಕಿಪ್ ಮಾಡ್ಬೋದು. ವೆನಿಲಾ ಎಸೆನ್ಸ್ ಕೂಡ ಯೂಸ್ ಮಾಡಬೇಕು, ಆದರೆ ನಮ್ಮ ಮನೇಲಿ ವೆನಿಲಾ ಎಸೆನ್ಸ್ ಇರಲಿಲ್ಲ, ಅದಕ್ಕೆ ನಾನು ವೆನಿಲಾ ಎಸೆನ್ಸ್ನ ಯೂಸ್ ಮಾಡಿಲ್ಲ. ನೀವು ಕೋಕೋ ಪೌಡರ್ನ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಇದು ಆಪ್ಷನಲ್ಲು. ಕೋಕೋ ಪೌಡರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚಾಕ್ಲೇಟ್ ಕೋಕೋ ಪೌಡರ್ ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು ಅದರಲ್ಲಿ, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಪ್ಲಮ್ ಕೇಕ್ ಅಲ್ವಾ, ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಬಾದಾಮ್ ಹಾಕಿದ್ದೀನಿ. ಕಟ್ ಮಾಡ್ಕೊಂಡಿರೋ ಬಾದಾಮು, ಆಮೇಲೆ ದ್ರಾಕ್ಷಿ, ಗೋಡಂಬಿ ಮತ್ತು ಚೆರೀಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳಗಡೆ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಾವು ಬೇಕ್ ಮಾಡೋಕ್ಕಿಡ್ತೀವಲ್ವ, ಅದಾದಮೇಲೆ ಅದ್ರ ಮೇಲೆ ಕೂಡ ಹಾಕ್ಕೊಬೋದು. ಈ ಥರನೂ ಹಾಕಬೇಕು, ಚೆನ್ನಾಗಿರುತ್ತೆ. ಅದು ತಿನ್ನೋವಾಗ, ಕೇಕ್ ತಿನ್ನೋವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ, ಬಾಯಿಗೆ ಚೆನ್ನಾಗಿರುತ್ತೆ. ನಾನು ಕೇಕ್ ಬೇಕ್ ಮಾಡೋಕ್ಕೆ 3 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈಕೋ ಬೇಕ್ ಶೀಟ್ ಹಾಕಿದ್ದೀನಿ, ಆಡಿ ಶೀಟ್ ಇದು. ಇದಿಲ್ಲ ಅಂತಂದರೆ ಮಾಮೂಲಿ ಮನೇಲಿ ಯಾವತ್ತೋ A4 ಶೀಟ್ ಇರುತ್ತೆ ವೈಟ್ ಕಲರು, ಅದಕ್ಕೆ ಆಯಿಲ್ನ ಹಾಕಿ ಕಟ್ ಮಾಡ್ಕೊಂಡು ಅದನ್ನು ರೌಂಡ್ ಶೇಪಲ್ಲಿ ಆಯಿಲ್ ಹಾಕಿ ಅದನ್ನು ಪ್ಲೇಸ್ ಮಾಡಿ ಅದ್ರ ಮೇಲೆ ಕೇಕ್ ಬ್ಯಾಟರ್ ಹಾಕಿ ಕೂಡ ಕುಕ್ ಮಾಡ್ಕೋಬೋದು. ಅದು ಆಗಲಿಲ್ಲ ಅಂತ ಅಂದರೆ ನಾರ್ಮಲಾಗಿ ಕುಕ್ಕರ್ಗೆ ಆಯಿಲ್ ಸವರಿ ಅದ್ರ ಮೇಲ್ಗಡೆ ಅದ್ರ ಸುತ್ತಲೂ ಇದು ಮಾಡಬೇಕು, ಮೈದಾ ಹಿಟ್ಟು ಹಾಕಿ ಅದು ಗ್ರೀಸಿಂಗ್ ಆದಮೇಲೆ ಇದು ಮಾಮೂಲಿ ಕೇಕ್ ಬ್ಯಾಟರ್ ಹಾಕಿ ಮಾಡ್ಬೋದು. ಕೇಕ್ ಬ್ಯಾಟರ್ ಹಾಕಿದ್ಮೇಲೆ 2-3 ಸಲ ಟ್ಯಾಪ್ ಮಾಡಿ ಅದು ಗುಳ್ಳೆ ನೊರೆ ಎಲ್ಲ ಏನಿದ್ರೂ ಅದು ಸೆಟ್ ಆಗುತ್ತೆ. ಅದಾದಮೇಲೆ ಕುಕ್ಕರ್ ಮೇಲೆ ಒಂದು ತವಾ ಇಟ್ಬಿಟ್ಟು ಅದು ಒಂದು 5 to 10 ಮಿನಿಟ್ಸ್ ಪ್ರೀ ಹೀಟ್ ಆಗಬೇಕು. ಅದಾದಮೇಲೆ ಈ ಕುಕ್ಕರ್ನ ಪ್ಲೇಸ್ ಮಾಡಿ ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೀವು ಯಾವುದು ಡ್ರೈ ಫ್ರೂಟ್ಸ್ ಹಾಕ್ತೀರಾ, ನಿಮ್ಮ ಹತ್ರ ಯಾವುದು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಯೂಸ್ ಮಾಡ್ಬೋದು. ಇದನ್ನೇ ಹಾಕಬೇಕು ಅಂತ ಏನಿಲ್ಲ, ನನ್ನ ಹತ್ರ ಏನಿತ್ತು ನಾನು ಅದನ್ನು ಮಾಡ್ತಾಯಿದ್ದೀನಿ. ಇಷ್ಟು ಹಾಕಿದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 40 ಮಿನಿಟ್ಸ್ ಅಂತೂ ಬೇಕಾಗತ್ತೆ ಕೇಕ್ ಬೇಕಾಗೋದಕ್ಕೆ. 40 to 45 ಮಿನಿಟ್ಸ್ ಮ್ಯಾಕ್ಸಿಮಮ್ ಬೇಕಾಗತ್ತೆ. 45 ಮಿನಿಟ್ಸ್ ಆಗಿದೆ. ಇದು ಬೇಕಾಗಿದೆಯಾ ಅಂತ ನೋಡೋಣ ನಾವು ಇವಾಗ. ಓಪನ್ ಮಾಡಿದ್ರೆ ನೋಡಿ, ನಾವು ಬ್ಯಾಟರ್ ಹಾಕಿದ್ದಕ್ಕೂ ಇದು ಕೇಕ್ ಆಗಿರೋದಕ್ಕೂ ಎಷ್ಟಾಗಿದೆ ಅಂತ, ಇದು ಡಬಲ್ ಆಗಿದೆ. ಅದಕ್ಕೆ ನೋಡಿ ಈ ಥರ ಸ್ಪ್ಯಾಚುಲಾ ಹಾಕ್ಬಿಟ್ಟು ಚೆಕ್ ಮಾಡಿ. ಸ್ಪ್ಯಾಚುಲಾಗೆ ಅಂಟಿಲ್ಲ ಅಂತಂದರೆ ಪೂರ್ತಿಯಾಗಿ ಅದು ಕುಕ್ ಆಗಿದೆ ಅಂತಲೇ ಅರ್ಥ. ಇದನ್ನು ಒಂದು 15 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ಕೂಲ್ ಆದಮೇಲೆ ನಾವು ಇದನ್ನು ತೆಗೆಯೋಣ.
ಬಂತಾ? ನೋಡಿ ಬಂತು. ಇದು ಇವಾಗ ಒಂದು ಸ್ವಲ್ಪನೂ ಎಲ್ಲೂ ಸೀದೋಗಿಲ್ಲ, ಏನೂ ಆಗಿಲ್ಲ, ಎಷ್ಟು ಕ್ಲೀನಾಗಿ ಆಗಿದೆ. ಇವಾಗ ಅದು ನಾವೇನು ಬೇಕಿಂಗ್ ಶೀಟ್ ಹಾಕಿದ್ವಿ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡ್ಕೊಬಿಡೋಣ. ನೋಡಿ ಒಂದು ಸ್ವಲ್ಪನೂ ಸೀದೋಗಿಲ್ಲ, ಅಷ್ಟು ಚೆನ್ನಾಗಾಗಿದೆ. 45 ಮಿನಿಟ್ಸ್ ಬೇಕಾಗಿದ್ರೂ ನಾವು ಇದ್ರಲ್ಲಿ ಮಾಡ್ತೀವಿ, ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ತಳದಲ್ಲಿ ಅದು ಮಾಡ್ತೀವಿ, ಅದೆಲ್ಲ ಸೀದೋಗುತ್ತೆ, ತುಂಬ ಸೀದೋಗುತ್ತೆ. ನಾನು ಮಾಡಿ ನೋಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಅದಕ್ಕಿಂತ ಇದು ಬೆಸ್ಟು, ಸಿಂಪಲ್ಲಾಗೂ ಆಗುತ್ತೆ, ಬೇಗನೂ ಆಗುತ್ತೆ, ಸೀದೋಗುತ್ತೆ ಅನ್ನೋ ಥರ ಇರಲ್ಲ, ಹಳೆ ಕುಕ್ಕರ್ ಇಡಬೇಕು ಅನ್ನೋ ಥರನೂ ಇರಲ್ಲ, ಆರಾಮಾಗಿ ಬೇಗನೆ ಆಗೋಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ. ಪ್ಲಮ್ ಕೇಕ್ ಅಲ್ವಾ, ಪರವಾಗಿಲ್ಲ, ಯಾವಾಗಲಾದರೂ ಮಾಡ್ಕೊಂಡು ತಿನ್ಬೋದು. ಹೊಟ್ಟೆ ಹಸಿತಾ ಇದೆ, ಏನಾದರೂ ಕ್ರೇವಿಂಗ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಆಗೋಗುತ್ತೆ. ನೋಡಿ, ತುಂಬ ಟೈಮ್ ಹಿಡಿಲಿಲ್ಲ ಇದಕ್ಕೆ, ಬೇಗನೆ ಆಗೋಯ್ತು. ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ಜಾಲಿಯಾಗಿ ಬಂದಿದೆ ಇದು ಅಂತ, ಕೇಕ್ ಅಂತ. ತುಂಬ ಚೆನ್ನಾಗಾಗಿದೆ. ನನ್ನ ಮಕ್ಕಳು ಕ್ರೀಮ್ ಮಾಡಮ್ಮ, ಕ್ರೀಮು ಅಂತ ಹೇಳಿದ್ರು. ಅದಕ್ಕೆ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ನ ಒಂದು ಸ್ವಲ್ಪ ವಾಟರಲ್ಲೇ ಮೆಲ್ಟ್ ಮಾಡಿ ಈ ಥರ ಕ್ರೀಮ್ ಮಾಡಿದ್ದೀನಿ. ತುಂಬ ತೆಳ್ಳಗಾಗೋಗಿತ್ತು, ಅದಕ್ಕೆ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ಲಿಲ್ಲ. ಆದರೂ ಚೆನ್ನಾಗೇ ಇತ್ತು, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಅದು ಟೆಕ್ಸ್ಚರ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ತೆಳ್ಳಗಾಗಿತ್ತು. ಅದ್ರ ಮೇಲೆ ನಾನು ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು. ನಾನು ಈ ವಿಡಿಯೋನ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ? ಯೂಟ್ಯೂಬಲ್ಲಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೀವುಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ಅಲ್ವಾ ನಮಗೂ ಹುಮ್ಮಸ್ ಬರೋದು, ಇನ್ನೂ ಮತ್ತೆ ಒಳ್ಳೆ ವೀಡಿಯೋಸ್ ಹಾಕೋದಕ್ಕೆ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಮತ್ತು ನೀವು ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕೇಕ್ ತುಂಬಾ ಟೇಸ್ಟಿಯಾಗಿತ್ತು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು, ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾ ಇದ್ದಾರೆ. ನೀವು ಕೂಡ ಮಾಡಿ ನೋಡಿ ಇದೇ ಥರ. ಆದರೆ ನೀವು ಈ ಥರ ತೆಳ್ಳಗೆ ಮಾಡ್ಕೋಬೇಡಿ, ಚಾಕ್ಲೇಟ್ ಸಿರಪ್ನ ಮೇಲ್ಗಡೆ ಹಾಕೋದಕ್ಕೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡು ಹಾಕಿ, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋದ ಎಲ್ಲ ವೀಕ್ಷಕರಿಗೂ ನನ್ನ ಮನಸ್ಫೂರ್ತಿಯಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಇದೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಥ್ಯಾಂಕ್ ಯು.